ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾವರ್ಣ ಯೂಟ್ಯೂಬ್ ಚಾನಲ್. ನಾನು ಇವತ್ತಿದ್ದೀನಿ ಹೊಸನಗರ ಜಾತ್ರೆಯಲ್ಲಿ. ಈ ಸಲ ನಗರ ಜಾತ್ರೆಗಂತೂ ಓಡಾಡೋಕ್ಕಾಗಿಲ್ಲ, ಹಾಗಾಗಿ ಹೊಸನಗರ ಜಾತ್ರೆಯಲ್ಲಿ ಓಡಾಡೋಣ ಅಂತ ಬಂದಿದ್ದೀವಿ. ಇದೆ ಎಂಟ್ರೆನ್ಸ್ ನೋಡಿ, ಎಷ್ಟೆಲ್ಲ ಅಂಗಡಿಗಳಿದ್ದಾವೆ. ನೋಡ್ಬೋದಲ್ಲಿ ಹಾಗೆ ಸಾಹೇಬ್ರು ಇಲ್ಲಿದ್ದಾರೆ. ಕಲ್ಲಂಗಡಿ, ಫ್ರೂಟ್ಸ್ ಅಂಗಡಿ. ಇವರು ನಗರ ಸಂತೆಗೂ ಬರ್ತಾರೆ. ಅವ್ರದ್ದು ಅಂಗಡಿ ಎಂಟ್ರೆನ್ಸ್ ನೋಡಿ ಸಖತ್ತಾಗಿದೆ. ಇಲ್ಲಿ ಇದಿದೆ, ಫ್ಲವರ್ಸ್ ಇಂದೆಲ್ಲ ಇದೆ. ಬಲೂನ್ ನೋಡಿ, ಬಲೂನ್ ಎಂಟ್ರೆನ್ಸ್ ಲೈಟಿಂಗ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಲೂ ಟ್ವಿಸ್ಟ್ ಅಂದ್ರೆ ಎಲ್ಲ ಕಡೆ ಇದೆ ಅಂತಾನೆ ಹೇಳ್ಬೋದು. ಇದು ಒಳಗಡೆ ಏನೋ ರಾಜಸ್ಥಾನಿ ತರ ಏನೋ ಹ್ಯಾಂಡ್ಲೂಮ್ ಹಾಕಿದ್ದಾರೆ. ನೋಡೋಣ, ಮೊಬೈಲ್ ತಗೊಂಡೋಗ್ಬಿಡು. ಡಮ್ಮರು ತರ ಅರುಣ್ ಐಸ್ ಕ್ರೀಮ್ ಅಂತೂ ಫುಲ್ ಸ್ಟಿಕ್ಕರಲ್ಲೇ ಮುಳಿಸಿದ್ದಾರೆ ಅಂತಾನೆ ಹೇಳ್ಬೋದು ಈ ಸಲ. ಆದ್ರೆ ಅಷ್ಟೇನು ರಶ್ ಇಲ್ಲ. ನಾನು ತುಂಬಾ ರಶ್ ಇರತ್ತೆ ಅನ್ಕೊಂಡಿದ್ದೆ ಸೋಮವಾರ, ಆದ್ರೂ ಅಷ್ಟೇನು ರಶ್ ಇಲ್ಲ ಅಂತ ಅಪ್ಪ ಮಿಸ್ ಆಗ್ಬಿಟ್ಟಿಯವ. ಬಲೂನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಇಲ್ಲಿ ಎಲ್ಲ ಫುಡ್ ಸ್ಟಾಲೇ ಜಾಸ್ತಿ. ಜಾತ್ರೆಗೆ ಜನ ಯಾಕೆ ಬರ್ತಾರೆ ಅಂದರೆ ತಿನ್ನೋಕ್ಕೆ ಬರೋದು ಅನ್ಸುತ್ತೆ. ದೋಸೆ ಕಾಣಿಸುತ್ತೆ ನೋಡಿ, ಇಲ್ಲಿ ದೋಸೆ ಮಾಡ್ತಿದ್ದಾರೆ. ಡಾಲ್ಸ್ ನೋಡಿ ಇಲ್ಲಿ ಹೆಂಗೆ ಕಾಣಿಸ್ತಾ ಇದೆ. ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಗೆ ಬಂದಮೇಲೆ ದೇವ್ರನ್ನ ತೋರಿಸಿದ್ರಾಗತ್ತಾ. ಫಸ್ಟ್ ಎಂಟ್ರೆನ್ಸ್ ಇಂದ ಒಂದು ಸ್ವಲ್ಪ ದೇವ್ರ ಹತ್ರ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಸೌಂಡೆಲ್ಲ ಮಾತಾಡಿದ್ದು ಕೇಳಿಸುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಮಾತಂತೂ ಆಡ್ತಾ ಇದ್ದೀನಿ. ಮೈಕ್ ತರೋದು ಮಿಸ್ ಆಗಿ ಮರ್ತು ಬಿಟ್ಟಿದ್ದೀನಿ. ಹಾಗಾಗಿ ಶ್ರೀ ಮಾರಿಕಾಂಬಾ ದೇವಿ ಮಹಾದ್ವಾರ ಮಾರಿಗುಡ್ಡ ಹೊಸನಗರ ಅಂತ ಇದೆ. ಎಂಟ್ರೆನ್ಸ್ ಸಖತ್ತಾಗಿ ಮಾಡಿದ್ದಾರೆ. ಸೌಂಡ್ ಅಂದ್ರೆ ಸಖತ್ ಸೌಂಡ್ ಇದೆ ಅಂತಾನೆ ಹೇಳ್ಬೋದು. ಅಂದಾಜು ಶಾಸಕ ರಾಜ ಗೋಪಾಲ್ ಅನಾವಶ್ಯವಾಗಿ ನಿಲ್ಲಬೇಡಿ. ಬೇರೆಯವರಿಗೆ ದೇವರ ದರ್ಶನ ಮಾಡಲು ಅವಕಾಶ ಮಾಡಿಕೊಡಿ. ಸಿಬಿಐ ಕೌಂಟರ್ಗಳು ತೆರೆದಿರುತ್ತದೆ. ದೇವಿಗೆ ಒಪ್ಪಿಸುವವರು ಹಣ್ಣುಕಾಯಿ ಮತ್ತು ಕುಂಕುಮದಲ್ಲಿ ಪವಿತ್ರವನ್ನು ಕೆಟ್ಟ ರುಮಾಲ್ ರೊಟ್ಟಿ, ತಂದೂರಿ ರೊಟ್ಟಿ, ಆಲೂ ಟ್ವಿಸ್ಟ್, ದೋಸೆ ಖಾರ ಅಂತ ಹಾಕಿದ್ದಾರೆ. ಈ ಕಡೆನೂ ಇನ್ನು ಮಲ್ನಾಡ್ ದೋಸೆ ಮೇಳ ಅಂತ ಇದೆ. ಗೆಳೆಯರ ಬಳಗ ಮತ್ತು ಸ್ನೇಹಿತರು ವಚನಗಳ ಇವರಂತ ಲಾಸ್ಟ್ ಟೈಮ್ ಎಲ್ಲಿ ಇರ್ತಾರೆ, ಈ ಸಲನೂ ಅಲ್ಲೇ ಇರ್ತಾರೆ. ಎಲ್ಲ ಅಂಗಡಿಗಳು ಅಲ್ಲಲ್ಲೇ ಇದಾವೆ ನೋಡಿ. ಎಲ್ಲ ತಂದೂರಿ ರೊಟ್ಟಿನ, ಅದೇ ತಂದೂರಿ ರೊಟ್ಟಿ. ತಂದೂರಿ ಅಂದ್ರೆ ಬೇರೆ, ತಂದೂರಿ ರೊಟ್ಟಿ ನೋಡಿ ಅಲ್ಲಿ ಒಳಗೆ ಹಾಕಿ ಮಾಡ್ತಾರೆ. ಕೆಂಡದೊಳಗೆ ಹಾಕಿ ಮಾಡ್ತಾರಲ್ಲ ತಂದೂರಿ ರೊಟ್ಟಿ. ಮೊಬೈಲ್ ಬಿಡೋದು ನಂದು. ಕೆಂಡ ಅಲ್ಲ, ಅದು ಗ್ಯಾಸೇ ಅನ್ಸುತ್ತೆ. ಇದು ತಂದೂರಿ ರೊಟ್ಟಿ. ಸ್ವರ ಬಿಸಿ ಇದೆ, ಮುಟ್ಟಬೇಡ. ಗೋಬಿ ಇದೆ, ಮಸಾಲ ಪುರಿ. ಇದು ನಗರ ಜಾತ್ರೆ ತರನೇ ಇರುತ್ತೆ, ಒಂದು ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಅಷ್ಟೇ.
ಕಾಪಿರೈಟೇ ಬರತ್ತೆ. ಇನ್ನೊಂದಿದೆ, ಸೌಂಡ್ ಅಂತೂ ಫುಲ್ ಇದೆ. ಇದೆಲ್ಲ ಜಂಪಿಂಗು, ನಮ್ಮ ಮಕ್ಕಳು ಕೂಡ ಆಡ್ತಿದ್ದಾರೆ, ಜಂಪಿಂಗ್ ಮಾಡ್ತಿದ್ದಾರೆ. ಇದು ಡ್ರೈ ಗೋಬಿ ಅಂತೆ, ಇದು ಪೌಡ್ರು ಒಂದಕ್ಕೆ 1 ಫ್ರೀ ಅಂತೆ. ಆಫರ್ 80 ರೂಪಾಯಿ ಇದೆ, 2 ತಗೊಂಡ್ರೆ 100 ರೂಪೀಸ್. ಇವಳು ಈ ಅಂಗಡಿ ಪ್ರಮೋಷನ್ ಮಾಡ್ತಿದ್ದಾಳೆ. ಇಲ್ಲ. ನಾವು ಒಂದು ಟೇಸ್ಟ್ ಮಾಡೋಣ ಅಂತ ತಗೊಂತ ಇದೀವಿ, ನೋಡೋಣ ಹೆಂಗಿದೆ ಅಂತ ಟೇಸ್ಟ್. ನಿಮ್ಗೂ ಗೊತ್ತಾಗ್ಬಿಟ್ಟಿದ್ಯಾ ನೋಡಿ. ನೀವು ನಗರ ಬಂದಿದ್ರಾ? ಎಲ್ಲಿತ್ತು ಸ್ಟಾಲ್? ನಾವು ನಗರ ಜಾತ್ರೆ ಓಡಾಡ್ಲಿಲ್ಲ, ಹಂಗ ಗೊತ್ತೇ ಇಲ್ಲ. ತಿರ್ಗಾಡಿದ್ರಾ? ಮತ್ ನೆಕ್ಸ್ಟ್ ಇಯರ್ ಬಂದ್ಬಿಟ್ಟಿರಾ ನೀವು? ಕಾಂಪಿಟೇಷನ್ ಅಮ್ಮಂದಿರ್ ಬಿಡಲ್ಲ, ಆದ್ರೆ ಯಾರು ಅಪೋಸಿಟ್. ಬಳೆ ನೋಡಿ ಸಖತ್ತಾಗಿದೆ, ವೆರೈಟಿ ಆಫ್ ಬಳೆ. ಇದು ಸ್ವಲ್ಪ ತಡಿ, ಬೇಡ ನಾವು ಕೊಡ್ಸೋಣ, ಆಮೇಲೆ ತಡಿ ನೋಡೋಣ, ಅಲ್ಲೆಲ್ಲ ಹೋಗೋಣ ಒಂದು ರೌಂಡ್ ಅಲ್ವಾ. ತಲೆದು ಹೇರ್ ಬೆಂಡೆ ಇದೆಯಲ್ಲ ಎಲ್ಲ ಕಡೆ. ಕಿವಿದೆಲ್ಲ ಚೆನ್ನಾಗಿದೆ ನೋಡಿ, ಇದು ಚೆನ್ನಾಗಿದೆಯಲ್ಲ. ಸ್ವಲ್ಪ ಟೈಮ್ ಆದಂಗೂ ಜನ ಬರ್ತಾಯಿದ್ರು. ಇವಾಗ ರಶ್ ಆಗ್ತಾಯಿತ್ತು. ನಾವು ಹೋಗಿದ್ದು 7 ಗಂಟೆ ಆಗಿರೋದ್ರಿಂದ ಅಷ್ಟು ರಶ್ ಆಗಲಿಲ್ಲ. 7:30 8 ಅಂದರೆ ಫುಲ್ ರಶ್ ಆಗ್ತಾಯಿತ್ತು. ಹಾಗೆ ನೋಡ್ಬೋದು ಈ ಗೊಂಬೆಗಳು ಎಷ್ಟು ಚೆನ್ನಾಗಿ ಜೋಡಿಸಿದ್ರೆ ಚೆನ್ನಾಗಿ ಕಾಣಿಸ್ತಾನೂ ಇತ್ತು. ಸಣ್ಣದ ಗೊಂಬೆ. ಇಲ್ಲಿ ಏನೇನೇ ಇದೆಯಪ್ಪ, ಗೋಲ್ಗಪ್ಪ, ಪೂರಿ ಬೇಡ, ಈ ಪಾನಿಪುರಿ ಎಲ್ಲ ಇದೆ. ಹಾಂ, ಹಿಂಗೆ ಓಡಾಡ್ತಾ ಇದ್ವಿ, ಫುಲ್ ರಶ್ ಅಂತ ಇದೆ. ಬನ್ನಿ ಹೋಗೋಣ, ನೋಡೋಣ. ಅವ್ರು ಯಾವ ಚೆನ್ನಾಗಿದೆ ಅಲ್ಲ ಒಂಥರ. ನಾನ್ ಸ್ಟಿಕ್ ಆ ಥರ ಬಾಟ್ಲು ಮತ್ತೆ ವಾಟರ್ ಬಾಟ್ಲು ಅವತ್ತಷ್ಟೇ ಬೇಡ, ಹಾಟ್ ಎಲ್ಲ ಕುಡಿಬಾರ್ದು. ಹಾಂ, ಹಾಟ್ ವಾಟ್ರಿ ಬಂದು ಹಾಗೆ ಈ ಕಡೆ ನೋಡ್ರೆ ಎಲ್ಲ 20 ರೂಪಾಯಿ ಐಟಮ್ಸ್ಗಳನ್ನು ಹಾಕಿದ್ರು. ಇದು ಒಂಥರ ಚೆನ್ನಾಗಿತ್ತು. ಏನು ತಗೊಂಡು 20 ರೂಪಾಯಿ ಎಲ್ಲ ಪ್ಲಾಸ್ಟಿಕ್ ಐಟಮ್ಸ್ ಕಬ್ಬಣದಂತ ಚೆನ್ನಾಗಿತ್ತು. ತೆಳು ಇದೆಯಲ್ಲ, ಅದು ದಪ್ಪ ಇದ್ರೆ ಒಳ್ಳೇದು.
ಎಲ್ಲ ಇಲ್ಲ ಇದೇನು ಹಾಗೆ ಇವಾಗ ಸ್ವೀಟ್ ಕಾರ್ನ್ ತಿನ್ನೋಣ ಅಂತ ಇಲ್ಲಿ ಬಂದ್ವಿ. ಎಲ್ಲರೂ ಒಂದೊಂದು ಸ್ವೀಟ್ ಕಾರ್ನ್ ತಗೊಂಡು ತಿಂದ್ವಿ, ಚೆನ್ನಾಗಿತ್ತು. ಸ್ವೀಟ್ ಕಾರ್ನ್ ಕೂಡ ರಶ್ ಅಂದರೆ ಸಖತ್ತಾಗಿ ರಶ್ ಆಗ್ತಾಯಿತ್ತು ಇವಾಗ. ಅಂದರೆ ಟೈಮ್ ಹೋದಂಗೂ ಸ್ವಲ್ಪ ರಶ್ ಜಾಸ್ತಿ, ಹಗಲೇನಾಗ್ತದೆ ಸ್ವಲ್ಪ ಎಲ್ಲ ತಿರ್ಗಕ್ಕೆ ಬರೋದು ಜಾಸ್ತಿ ಅಲ್ಲ, ಫುಲ್ ರಶ್ ಆಗಿರೋದು. ಹಿಂಗೆ ಬಾಡಿದ್ದಿದ್ದೆ ಸ್ವೀಟ್ ಇರುತ್ತೆ. ರಗ್ಗ ನೋಡಿ. ಹಾಗೆ ಒಂದು ಸೋಡಾ ಕುಡಿಯೋಣ ಅಂತ ಇಲ್ಲಿ ಸೋಡಾ ಪಾಯಿಂಟ್ ಹತ್ರ ಬಂದ್ವಿ. ತುಂಬ ಚೆನ್ನಾಗಿರುತ್ತೆ ಇವ್ರ ಸೋಡಾ. ಹೊಸನಗರದಲ್ಲಿ ಕೂಡ ಯಾವಾಗಲೂ ಇರುತ್ತೆ. ರಾತ್ರಿ ಅಂತೂ ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ತಾ ಅಷ್ಟು ರಶ್ ಇರಲಿಲ್ಲ, ಬರ್ತಾ ಫುಲ್ ರಶ್ ಆಗಿತ್ತು. ಅಂದರೆ ನೈಟ್ ಎಲ್ಲ ಫುಲ್ ಜನ ಬರ್ತಾರಲ್ಲ, ಹಾಗಾಗಿ ರಶ್ ಆಗ್ತಾ ಇರುತ್ತೆ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ, ಹಾಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.